ಸ್ಥಾನವೂ ಇದೆ. ಅಲ್ಲಿ ನಿನ್ನ ಜನ್ಮ ರಹಸ್ಯವನ್ನು ತಿಳಿವೆಯೇ ಎಂದು ಅವನು ಹೇಳಿದನು. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಮೆಯಿಂದ ಸೃಷ್ಟಿ ಮೊದಲಿನಿಂದ ಜಗತ್ತನ್ನೇ ಬೆಳಗುತ್ತಿರುವೆ. ಆ ರಹಸ್ಯವನ್ನು ನೀನು ಖಂಡಿತವಾಗಿಯೂ ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸಿ. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸಿ. ಹರಿಯಲಾರದ ಘೋರ ಸಂದೇಹ ವ್ಯಾಪ್ತಿಯೊಳಗಿದೆ. ಹರಿಯಲಾರದ ಘೋರ ಸಂದೇಹ ವ್ಯಾಪ್ತಿಯೊಳಗಿದೆ. ಮನದಿ ಮೂಡಿದ ನೀನು ಯಾರು ತಾಯಿ? ನಮ್ಮ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯ ದೇವರ ಜ್ವಲಂತ ಪ್ರಭೆಯನ್ನು ನಿನಗೆ ಪ್ರಥಮವಾಗಿ ಪರಿಚಯಿಸಿದ ಸ್ತ್ರೀ ನಾನು. ತಾಯಿ, ನೀನು
ಎಂದು ತಿಳಿಯು. ನಿನ್ನ ಕಣ್ಣುಗಳಲ್ಲಿನ ಕರುಣಾ ದೃಷ್ಟಿಯು ಪ್ರಾಪ್ತ ಸೂರ್ಯ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನೇ ಕರಗಿಸುತ್ತಿದೆ. ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಹೋಗಿದ್ದ ನನ್ನ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸುತ್ತಿದೆ. ನೀನು ಯಾರು ತಾಯಿ? ನಮ್ಮಿರುವರ ಸಂಬಂಧವೇ? ಆ ರಹಸ್ಯವನ್ನು ತಿಳಿಸಬಲ್ಲೆಯಾ? ನಿನ್ನ ತಾಯಿ
ಕರ್ಣ, ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಒಂದು ಅಪರಾಧದಿಂದ ಅದನ್ನು ಯಾರ ಬಳಿಯಲ್ಲಿಯೂ ಹೇಳಲಿಕ್ಕಾಗದೆ ಅದೆಷ್ಟು ಸಂಕಟ ಅನುಭವಿಸಿದ್ದೇನೆ ಆ ಪರಶಿವನಿಗೆ ಗೊತ್ತು. ಕರ್ಣ, ಇಲ್ಲಿಯವರೆಗೂ ನೀನು ಬದುಕಿದ್ದ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ಇನ್ನು ನೋಡಲೆಂದು ಅಪ್ಪಿ ಮುದ್ದಾಡಲೆಂದು ಓಡೋಡಿ ಬಂದೆ ಕಂದ, ಓಡೋಡಿ ಬಂದೆ. ನಿನ್ನ ಪಿತೃ ಭಕ್ತಿಯನ್ನು ಕಂಡು ನಾನು ಪ್ರೀತಳಾದೆನು ಕುಮಾರ, ಪ್ರೀತಳಾದೆನು. ರಾಜಮಾತೆ, ನೀನು ಏಕಾಂಗಿಯಾಗಿ ಈ ಗಂಗಾ ತೀರಕ್ಕೆ ಬಂದೆ. ನಿನ್ನಲ್ಲಿ ನನಗೊಂದು ಭಿಕ್ಷೆ ಇದೆ ಕಂದ. ನಿನ್ನ ಅಭಿಷ್ಟವೇನು ತಾಯಿ? ನುಡಿದು ನಡೆಸಲಾರದ ಅಮ್ಮ ತಾಯಿ, ನುಡಿದು ನಡೆಸಲಾರದ ಅಮ್ಮ ನಿನ್ನ ಅಭಿಷ್ಟವೇನು ತಾಯಿ? ಶಾಸ್ತ್ರ ಧರ್ಮಕ್ಕೆ ವಿರುದ್ಧವಲ್ಲದಿರುವ ಏನನ್ನಾದರೂ ಕೇಳು. ಆನಂದದಿಂದ ನಿನ್ನ ಹಡಿದವರುಗಳಲ್ಲಿ ಅರ್ಪಿಸುವೆನು. ಅಮ್ಮ, ನಾನು ನಿನ್ನನ್ನು ಕರೆದುಕೊಂಡು ಹೋಗಲೆಂದು ಬಂದೆನು. ತಾಯಿ, ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೆ? ನನ್ನ ಹೃದಯ ಪೀಠಕ್ಕೆ. ನನ್ನ ಹೃದಯವು ನಿನ್ನ ಪ್ರೀತಿಗಾಗಿ ಹಾರೈಸುತ್ತಿರುವುದು ಕಂದ. ಅಮ್ಮ, 5 ಜನ ವೀರಪುತ್ರರನ್ನು ಪಡೆದ ಭಾಗ್ಯವತಿ ಜನನಿ. ನಿನ್ನ ಹೃದಯದಲ್ಲಿ ಈ ಸೂತ ಕುಲದವನಿಗೆ ಸ್ಥಾನವಿರುವುದೇ? ಇರುವುದು ಕಂದ. ಆ 5 ಜನ ಪುತ್ರರಲ್ಲಿ ನಿನ್ನ ಸ್ಥಾನವು ಮೊದಲನೆಯದು. ಅಮ್ಮ, ಯಾವ ಅಧಿಕಾರದಿಂದ ಅಂತಹ ಸ್ಥಾನವನ್ನು ಹೊಂದಿದ ತಾಯಿ? ನಿನ್ನ ಜನ್ಮ ಸಿದ್ಧವಾದ ನಿರ್ವಿವಾದದ ಅಧಿಕಾರ ಬಲದಿಂದ ಕಂದ. ನಿಜವಾಗಿಯೂ ನಾನು ನಿನ್ನ ತಾಯಿ, ನೀನೇ ನನ್ನ ಜ್ಯೇಷ್ಠ ಪುತ್ರನು. ಅಮ್ಮ, ಇದೇನು ಕನಸೇ ದೇವ? ಎತ್ತ ತಾಯಿಯಿಂದ ತ್ಯಜಿಸಲ್ಪಟ್ಟವನಾಗಿ ನಾನು ಅಧಿರಥನಿಗೆ ಗಂಗಾ ಜಲದಲ್ಲಿ ಸಿಕ್ಕಿದೆನೆಂದು ಜನರು ಹೇಳುತ್ತಿದ್ದರು. ಕರೆದು ಹೋದ ನನ್ನ ತಾಯಿಯು ಕೆಲವು ವೇಳೆ ಕನಸಿನಲ್ಲಿ ಅವಕುಂಠನತೆಯಾಗಿ ಕಾಣಿಸಿಕೊಳ್ಳುತ್ತಿದ್ದರು. ಪೊರದೆಯನ್ನು ಕಿತ್ತು ಮುಖವನ್ನು ನೋಡುವುದರೊಳಗಾಗಿ ನನಗೆ ಎಚ್ಚರವಾಗದು. ಈ ದಿನ ಮಾಯಾ ರೂಪದ ಮೂರ್ತಿ ಹೊತ್ತಾಗಿ ನನ್ನ ಕಣ್ಣುಗಳ ಮುಂದೆ ಬಂದು ನಿಂತಿರುವುದೇ, ಅಥವಾ ನಾನು ಎಚ್ಚರದಿಂದ ಕನಸನ್ನು ಕಾಣುತ್ತಿರುವನೇ? ನೋಡು ದೇವಿ, ಸಂಜೆಯು ಕಳೆದು ಇರುಳನಸು ಕೂಡಿದ. ನೋಡು ದೇವಿ, ಸಂಜೆಯು ಕಳೆದು ಇರುಳನಸು ಕೂಡಿದ ಗಂಗೆಯ ಆಚೆಯ ದಡದಲ್ಲಿ ನಿನ್ನ ಮಕ್ಕಳಾದ ಸೈನ್ಯ ಶಿಬಿರವು ಸಾವಿರಾರು ದೀಪಗಳಿಂದ ಬೇಯಿಸುತ್ತಿರುವುದು. ಮತ್ತು ಈ ಪಾರ್ಶ್ವದಲ್ಲಿ ಕೌರವೇಶ್ವರದ ಅಸಂಖ್ಯದ ದೀಪಾರಾಶಿಯು ಶೋಭಿಸುತ್ತಿರುವುದು. ನಾಳೆ ಪ್ರಾತಃ ಕಾಲ ಪ್ರಾರಂಭವಾಗ ಈ ಉಭಯ ಸೈನ್ಯಗಳು ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಹೋರಾಡಬೇಕು. ಯುದ್ಧದ ಹಿಂದಿನ ರಾತ್ರಿ ನನ್ನ ಶತ್ರುವಾದ ಅರ್ಜುನನ ತಾಯಿ ನನ್ನ ಬಳಿಗೆ ಬಂದು ಧೀರವಾಣಿಯನ್ನು ಹೇಳುತ್ತಾ ತನ್ನ ಮಾತೃ ಪ್ರೇಮವನ್ನು ಎಚ್ಚರಿಸುತ್ತಿದ್ದಳು. ನನ್ನ ಹೃದಯವು ಅವಳ ಕರುಣಾ ದೃಷ್ಟಿಯಿಂದ ಚೇತನ ಹೊಂದಿ ನನ್ನ ಶತ್ರುಗಳಾದ ಪಾಂಡುಪುತ್ರರನ್ನು ಆಲಂಗಿಸಲೆಂದು ತವಕಿಸುತ್ತಿರುವುದು. ಹಾಗಾದರೆ ತಡ ಮಾಡದೆ ನನ್ನ ನಡುವೆ ಬಂದು ಬಿಡು ಕಂದ. ಬರುವೆನು ತಾಯಿ. ಸೂಜಿಗಲ್ಲನ್ನು ಕಂಡು ಕಬ್ಬಿಣಂತೆ ತುಂಬಿನಂತೆ ನಿನ್ನ ಆತ್ಮವು ನನ್ನನ್ನು ಸೆಳೆಯುತ್ತಿರುವುದು.
ನಿನ್ನ ಕಡೆಗೆ ಸೆಳೆಯುತ್ತಿರುವುದು. ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೆ ತಾಯಿ? ನದಿಯ ಆಚೆಯ ದಡದಲ್ಲಿ ಪಾಂಡವ ಶಿಬಿರದ ದೀಪವು ನಮಗಾಗಿ ಕಾಯುತ್ತಿರುವುದು ಕಂದ. ಅದೇ ಅಲ್ಲಿ ನಾನು ಕಳೆದು ಹೋದ ನನ್ನ ತಾಯಿಯನ್ನು ಪುನಃ ಪಡೆಯುವೆನೆ. ಪಡೆಯುವೆ ಕಂದ, ಪಡೆಯುವೆ. ಹಾಗಿದ್ದರೆ ಬಹುದಿನದ ಬಯಕೆ ಫಲಿಸಿ ತಮ್ಮ ಬಯಸಿದ ದರ್ಶನವು ಲಭಿಸಿ ತಮ್ಮ ಬಹುದಿನದ ಬಯಕೆ ಫಲಿಸಿ ತಮ್ಮ ಬಯಸಿದ ದರ್ಶನವು ಲಭಿಸಿ ತಮ್ಮ ಬಹುದಿನದ ಬಯಕೆ ಫಲಿಸಿ ತಮ್ಮ. ನನ್ನನ್ನು ತ್ಯಜಿಸಿದೆ ಏಕೆ ತಾಯಿ? ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಅಪಮಾನದ
ವಿರುದ್ಧ ಕ್ಷೇತ್ರದಲ್ಲಿ ವಿಭಿನ್ನ ಸಮಾವರಣದಲ್ಲಿ ಬಿಟ್ಟೇ ಕರ್ಣಾರ್ಜುನರ ಸೋದರ ದೇಹವನ್ನು ನಾಶ ಮಾಡಿ ನಮ್ಮಿಬ್ಬರ ಮಧ್ಯ ಈ ದ್ವೇಷದ ಕಮರೆಯನ್ನೇಕೆ ಸೃಷ್ಟಿಸಿದೆ ತಾಯಿ? ಏಕೆ ಮಾತನಾಡುವುದಿಲ್ಲ? ಏಕೆ ಮಾತನಾಡುವುದಿಲ್ಲ ತಾಯಿ? ನೋಡು, ಈ ಗಂಭೀರ ಅಂಧಕಾರ ಭೂಮಿಯು ಆವರಿಸಿರುವಂತೆ ನಿನ್ನ ಲಜ್ಜೆಯು ನನ್ನ ಜೀವನವನ್ನೇ ಅಂಧಕಾರಮಯವಾಗಿ ಮಾಡಿದೆ ತಾಯಿ. ನನಗೆ ಉತ್ತರ ಕೊಡುವ ಇಷ್ಟವಿಲ್ಲವೇ ಹೋಗಲಿ, ನನ್ನ ಪ್ರಶ್ನೆ ನಿರುತ್ತರವಾಗಿಯೇ ಉಳಿಯಲಿ. ನಾನು ಯಾವ ಅಪರಾಧಕ್ಕಾಗಿ ನಿನ್ನ ಮಾತೃ ಪ್ರೇಮದಿಂದ ವಂಚಿತನಾಗುವುದೆಂಬುದನ್ನು ಕೊಡದಿದ್ದರೂ ಹೋಗಲಿ. ಆದರೆ ಈ ದಿನ ನಿನ್ನ ಕೈಯಾರ ನುಚ್ಚು ನೂರು ಮಾಡಿದ ಆ ಸ್ವರ್ಗಕ್ಕೆ ನನ್ನನ್ನು ಕರೆದುಕೊಂಡು ಹೋಗಲು ಏಕೆ ಬಂದೆ ತಾಯಿ? ಕುಮಾರ, ಹಾಗೆಲ್ಲ ಮಾತನಾಡಬೇಡ ಕಂದ, ಮಾತನಾಡಬೇಡ. ಈಗಾಗಲೇ ನಾನು ಸಾಕಷ್ಟು ನೊಂದಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಎರೆಯುತ್ತಿರುವುದು. ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಎಲ್ಲ ಕಷ್ಟಗಳಿಗೂ ಈ ಪಾಪಿ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸು ಕಂದ, ಕ್ಷಮಿಸು ಕಂದ. ಅಳಬೇಡ ತಾಯಿ, ಅಳಬೇಡ. ನಾನು ನಿನ್ನನ್ನು ಕ್ಷಮಿಸುವೆನು. ಗಂಗೆಯ ಪವಿತ್ರ ಜಲದಂತೆ ನಿನ್ನ ಕ್ಷಮೆಯು ನಿನ್ನ ದುಃಖ ದಾಹವನ್ನು ಕ್ಷಮೆ ಮಾಡಲೆಂದು ಪುನಃ ನಿನ್ನನ್ನು ಪುನಃ ಒಂದು ಆಸೆಯಿಂದ ನಾನು ಇಲ್ಲಿಗೆ ಬರಲಿಲ್ಲ ಕಂದ. ಅದು ಬಯಲ ಬಯಕೆ ಎಂಬುದನ್ನು ನಾನು ಬಲ್ಲೆ. ಆದರೆ ನಾನು ನಿನಗೆ ಬಂದಿರುವುದು ನಿನ್ನ ಕುಲಮಾನ ಗೌರವವನ್ನು ನಿನಗೆ ಪುನಃ ಕೊಡಲು. ತಾಯಿ, ನಾನು ಸೂತಪುತ್ರನಾಗಿಯೇ ಬೆಳೆದೆನು, ಸೂತಪುತ್ರನಾಗಿಯೇ ಉಳಿವೆ. ನನಗೆ ಹೆಚ್ಚಿನ ಗೌರವವೇನು ಬೇಡ. ಕರ್ಣ, ಕರ್ಣ, ಹೋಗಲಿ ಬಿಡು ಕಂದ, ಹೋಗಲಿ. ತಾಯಿ, ಆದರೆ ಹಸ್ತಿನಾವತಿ ರತ್ನ ಸಿಂಹಾಸನವು ನಿನ್ನದು. ಪುನಃ ನೀನದನ್ನು ಪಡೆಯಲು ಪ್ರಯತ್ನಿಸು. ತಾಯಿ, ಸಾಮಾನ್ಯ ಮನುಷ್ಯನಿಗೂ ನಿರಾಸವಾಗಿ ಲಭಿಸುವ ಮಾತೃ ಪ್ರೇಮವನ್ನು ನಿರಾಕರಿಸಿದ ನೀನು ಈಗ ನನಗೆ ರಾಜ್ಯ ಲೋಭವನ್ನು ತೋರಿಸುವೆಯಾ? ಎಳೆತನದಲ್ಲಿ ನೀನು ನಿಷ್ಕಾರಣದಿಂದ ಕೊಚ್ಚು ಹಾಕಿದ ಸೊಸಿ ಈಗ ಒಣಗಿ ಹೋಗಿದೆ. ಪುನಃ ಚಿಗುರುದೇವೆ ತಾಯಿ. ಪಾಪ ಬೀಜವನ್ನು ಬಿತ್ತುವಾಗ ನಾವು ತಿಳಿಯುವು ಅದು ಅಲ್ಪವಾದುದೆಂದು, ಮನಸ್ಸು ಮಾಡಿದರೆ ಕಿತ್ತು ಬಿಸಾಡಬಹುದೆಂದು. ಆದರೆ ವಿಧಿಯ ನಿಯಮವೇ ಬೇರೆಯಾಗಿದೆ. ನಾವು ಬಿತ್ತಿದ ವಿಷ ಬೀಜವು ಬೆಳೆದ ಹೆಮ್ಮರವಾಗಿ ಪುನಃ ಅದರ ವಿಷದ ಫಲವನ್ನು ನಮಗೆ ತಿನ್ನಿಸುವುದು. ನಾನು ಅವಿವೇಕದಿಂದ ಗಂಗಾ ನದಿಯಲ್ಲಿ ತೇಲಿ ಬಿಟ್ಟ ಅನಾಥ ಶಿಶುವು ಇಂದು ಘಟನಾ ಪ್ರಭಾವವಾಗಿ ಬೆಳೆದು ತನ್ನ ಸಹೋದರರಿಗೆ ತನ್ನ ವಿಷ ಫಲವನ್ನು ತಿನ್ನಿಸಲು ನಿಂತಿರುವುದು. ಚಿಂತಿಸಬೇಡ ತಾಯಿ. ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮವು ನುಡಿಯುತ್ತಿರುವುದು. ನಾನು ಕೇವಲ ಅಶಾಂತಿಯ ವಿಪ್ಲವದಿಂದ
ತಾಯಿ. ಕರ್ಣ, ವೈಭವದಲ್ಲಿ ನಾನು ದುರ್ಯೋಧನನಿಗೆ ಗೆಳೆಯನಾಗಿದ್ದೆ. ಮುಂದೆ ಅವನಿಗಾಗುವ ದುರ್ಗತಿಗಳನ್ನು ನಾನು ಆನಂದದಿಂದ ಪಡೆಯುವೆನು. ಪಾಂಡವರು ವಿಜಯಶಾಲಿಗಳಾಗಲಿ, ನಾನು ಅಭಿವಚನ ಕೊಡುವೆನು ತಾಯಿ. ಅರ್ಜುನನ ಹೊರತು ಇನ್ನುಳಿದ 4 ಜನ ಮಕ್ಕಳ ಮೇಲೆ ನಾನು ಎಂದಿಗೂ ಕೈ ಮಾಡುವುದಿಲ್ಲ. ನೀನು ನಿರ್ದಯನಾಗಿ ಪ್ರಪಂಚದ ಆವರ್ತಕ್ಕೆ ಅನಾಥ ಶಿಶುವಿನಂತೆ ನನ್ನನ್ನು ಬಿಟ್ಟು ಬಿಡು. ಈಗಲೂ ಆ ಕೌರವರೊಡನೆ ಸೇರಿ ಅವರಂತೆ ನಾನು ಫಲವನ್ನು ಅನುಭವಿಸುವೆನು. ಅಯ್ಯೋ ಪರಮಾತ್ಮ, ಪಾಪಕ್ಕೆ ತಕ್ಕ ಫಲ, ಕರ್ಮಕ್ಕೆ ತಕ್ಕ ಅಮ್ಮ, ನಾನದೊಂದು ಮಾತು ನಡೆಸುವೆಯಾ? ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾರದಂತಹ ಪಾಪಿಯೇ ನಾನು. ಅದೇನೆಂದು ಹೇಳು ಕಂದ, ಹೇಳು. ಅಮ್ಮ, ರಣರಂಗದಲ್ಲಿ ಹೋರಾಡಿ ನಾನು ಮಡಿದರೆ ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಅಂತ್ಯಕ್ರಿಯೆಗಳನ್ನು ಮಾಡಿಸಬೇಕೆಂದು ವಿನಯದಿಂದ ಕೇಳುವೆನು ತಾಯಿ. ಇಂತಹ ಸಂಕಟ ನಾಶಗಳಿಂದಲೇ ಧರ್ಮ ಸಾಮ್ರಾಜ್ಯವು ಸ್ಥಾಪನೆ ಆಗುವಂತಾಗಿದೆ. ಅಂತಹ ಸಾಮ್ರಾಜ್ಯವೇ ಅಮ್ಮ, ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂದು ನಾನಮ್ಮ.
ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದ ಗೂಗೆಗಳ ಅಮಂಗಳ ಸ್ವರವೂ ಮಿಳಿತವಾಯಿತು. ಉದಯೋನ್ಮುಖವಾದ ಪ್ರಾತಃ ಸೂರ್ಯನನ್ನು ವಂದಿಸಲು ತಲೆ ಎತ್ತಿದಾಗ ರತ್ನವರ್ಣದ ಕರಾಳ ಧೂಮ ಕೇತು ಒಂದು ಕಣ್ಣುಗಳ ಮುಂದೆ ನೋಡುತ್ತಿದ್ದ ಹಾಗೆ ಆಕಾಶದಿಂದ 1, 2, 100 ನಕ್ಷತ್ರಗಳು ಭೂಮಿಗೊಳಿದವು. ಈ ಎಲ್ಲ ನಿಮಿತ್ತಗಳ ಪುತ್ರರಿಗೆ ನಾನು ನಿನ್ನ ಬರುವಿಕೆಗಾಗಿ ಕಾದಿದ್ದೇನೆ. ಸಮೀಪಕ್ಕೆ ಬಾ. ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸಿದೆ. ದಯಾಮಯನಿ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆ. ನನ್ನನ್ನು ಆಶೀರ್ವದಿಸು ಜನನಿ. ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರ ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ಈ ದುರ್ಯೋಧನ ಆಜ್ಞೆಯನ್ನು ಬೆಳೆಸುತ್ತೆ. ಹೊರ ಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತರಾಗಿರುವುದು ನಿನಗೆ ತಿಳಿದಿಲ್ಲ ತಾಯಿ? ತಿಳಿದಿರುವೆನು. ಆದರೆ ಅದನ್ನು ನಿನ್ನ ಡಾಂಭಿಕ ಪ್ರದರ್ಶನದ ಪರಮಾವಧಿ ಆ ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದು ಭಾವಿಸಿದ್ದೇನೆ. ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ನೀನು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧ ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ.
ಪ್ರೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡೆದು ತೆಗೆದ ಕಾಲಕೂಟಗಳು. ಪರರು ಆತ್ಮೀಯರು ಎಂಬ ಭೇದವಿಲ್ಲದೆ ಎಲ್ಲರನ್ನು ತನ್ನ ಕರಾಳ ಉದರದಲ್ಲಿ ಮುಚ್ಚಿಟ್ಟುಕೊಂಡು ನಾಮಾವಶೇಷವಾಗಿ ಮಾಡುವುದು. ಕುಮಾರ, ನೀನು ಈ ಯುದ್ಧದ ಚಿಂತೆಯನ್ನು ಬಿಡು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ದರಿದ್ರ ಭಿಕ್ಷುಕಿಯಂತೆ ನಿನ್ನ ಗೃಹ ದ್ವಾರದಲ್ಲಿ ಕೈ ಜೋಡಿಸಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘೋರ ಯುದ್ಧಕ್ಕೆ ಆಜ್ಞೆಯನ್ನು ಕೊಡಬೇಕು. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ 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 ನಾನು ಬೇಸತ್ತಿರುವೆ. 100 ಜನ ವೀರಪುತ್ರರನ್ನು ಎತ್ತ ವೀರ ಮಾತೆ ಒಂದಲ್ಪದ ಯುದ್ಧದ ಸಲುವಾಗಿ ಎಷ್ಟೊಂದು ಕಾತುಳಾಗುತ್ತದೆ ಅಮ್ಮ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡಿ ನನ್ನನ್ನು ಆಜ್ಞೆಯನ್ನು ಕೊಡ್ತಾಯೇ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕಂದ. ಜನರು ಧರ್ಮದ ಸಲುವಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿ ಕೊಡುವರು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ, ಲೋಭದ ಜೀವಂತ ನರಕವಲ್ಲ. ನೀನು ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಾಗಿ ಹಿಂಸಿಸಿದೆ. ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿ ಸ್ತ್ರೀ ಜಾತಿಯ ಮಾತೃತ್ವವನ್ನು ಕಾಲಿನಿಂದ ತುಳಿದೆ. ನಿನ್ನಂತಹ ಲೋಭಿಯು, ಧೂರ್ತನು, ನೀಚಾಶಯನು ಧರ್ಮವನ್ನು ತಿಳಿಯುವುದು ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಅಮ್ಮ, ಪಾಂಡವರು 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 ಮಾಡಿದ್ದು ಧರ್ಮ ಸಮಿತರವಾದರೆ ಆ ಧರ್ಮಕ್ಕೆ ಶತಾಧಿಕಾರವಾಗಿದೆ. ಆತ್ಮೀಯ ಅಪಮಾನವನ್ನು ಕೇಳುತ್ತಾ ಎದುರಿಗೆ ಕುಳಿತಿರೋದು ಕ್ಷತ್ರಿಯ ಧರ್ಮವಂತರಲ್ಲಿ. ಮಾನವ ಧರ್ಮವೂ ಅಲ್ಲಮ್ಮ. ಭಾನುಮತಿಗೆ ಅಥವಾ ನನ್ನ ಅಂತಃಪುರದ ಒಬ್ಬ ಸಾಮಾನ್ಯ ಚೀಟೆಗೆ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡ್ತಿದ್ದೇನೆ ಗೊತ್ತೆಯಾ? ಏನು ಮಾಡುತ್ತಿದ್ದೆ? ಪಣ ಬಂದವರನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ನನಗೆ ಪ್ರತಿಪಕ್ಷ ಆಗಿ ನಿಂತಿದ್ದರು. ಲೆಕ್ಕಿಸದೆ ಆ ಅಪಮಾನದ ಪ್ರತಿರೋಧನವನ್ನು ಮಾಡುತ್ತಿದ್ದರು. ಆದರೆ ಧರ್ಮ ದುರಿತರನಾದ ಆ ಪಾಂಡವರು ಮಾಡಿದ ನಿಸ್ತಾಯಕನಾದ ಏಡಿಯೋ ಒಪ್ಪರಂತಹ ತಟಸ್ಥನಾದ ಅನುಭವ. ಅದಕ್ಕೋಸ್ಕರವಾಗಿ ಆ ಪಾಂಡವರಲ್ಲಿ ಅವರು ಭರತ ವಂಶದ ಕಲಂಕ ಸ್ವರೂಪರು. ಅವರನ್ನು ಒಂದೇ ಸಮೂಲವಾಗಿ ನಾಶ ಮಾಡಿ ಶಾಂತನ ದುಸ್ಥಿತಿ ಕಲಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನು ಅದರ ಸಲುವಾಗಿ ಇಚ್ಛಾ ಬದ್ಧರಾಗಿರುವೆ. ನನ್ನನ್ನು ಅರಿಸಿ ಯುದ್ಧಕ್ಕೆ ಆಜ್ಞೆಯನ್ನು ಕೊಡ್ತಾರೆ. ನನ್ನ ಆಶೀರ್ವಾದವನ್ನು ಬಯಸಿದೆಯಾ ಕುಮಾರ? ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ? ದುಷ್ಟ, ಆದರೆ ನನ್ನ ಆಶೀರ್ವಾದವನ್ನು ಬಯಸಿ ಈ ನನ್ನ ಕಂಠವನ್ನು ನಾನೇ ಬಂಧಿಸಿ ಹೋಗು ಕುಮಾರ. ನನ್ನ ಆಶೀರ್ವಾದವನ್ನು ಬಯಸಬೇಡ. ನೀನಿಂದ ಹೊರಟು ಹೋಗು. ಅಮ್ಮ, ನೀನಿನ್ನು ಪ್ರಕೃಷ್ಟಳಾಗಿಲ್ಲ. ಪುನಃ ಬಂದು ನಾನು ನಿನ್ನನ್ನು ನೋಡುವೆ. ಕುಮಾರ, ನನ್ನ 100 ಜನ ಪುತ್ರರಲ್ಲಿ ಈತನನ್ನು ಅತ್ಯಾದರದಿಂದ ಸಾಕಿದೆ. ಆದರೆ ಈಗ ಇವನು ನನ್ನ ಮಾತುಗಳನ್ನು ಕೇಳುತ್ತಿಲ್ಲ. ಇವನ ಅನೀತಿ ಅತ್ಯಾಚಾರಗಳಿಂದ ನನ್ನ ಜೀವನವನ್ನು ದುಃಖಮಯವಾಗಿ ಮಾಡಿದೆ. ಆದರೂ ನಾನು ಇವನನ್ನು ತ್ಯಜಿಸಲಾರೆ. ನೋಡಿದಾಗ ಪ್ರೀತಿಯಿಂದ ಆಲಿಂಗಿಸುವ ಆಸೆ, ಪ್ರತಿ ಕ್ಷಣದಲ್ಲೂ ಅಸಹನೆಯಿಂದ ಮುಖವನ್ನು ಮುಚ್ಚಿಕೊಳ್ಳಬೇಕಾಗುವ ಈ ವಿಧಾನ. ಈ ಗಾಂಧಾರಿಯ ಹೋರಾಟದಲ್ಲಿ ಇಂತಹ ಕರುಣ ಕಥೆಯನ್ನು ಬರೆದಿದ್ದೇವ. ಕಥೆಯನ್ನು ಬರೆದಿದ್ದೇವ. ಅಮ್ಮ, ಪುನಃ ನನ್ನನ್ನು ಆಶೀರ್ವದಿಸುತ್ತೇನೆ. ಎದುರಿನಲ್ಲಿ ಮೊಣಕಾಲೂರಿ ಕುಳಿತುಕೋ ಕಂದ. ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಟ್ಟಿಯೂ ಕೂಡ ಉದ್ರಾಯುವುದಕ್ಕಿಂತ ಕಠಿಣವಾಗುವುದು. ಹೋಗು ಕುಮಾರ. ವೀರ ಪ್ರವೃಷದಿಂದ ರಣರಂಗದಲ್ಲಿ ಹೋರಾಡ. ಯಾರಿಗೆ ಜಯವಿದೆಯೋ ಅವರಿಗೆ ಜಯವಾಗುವುದು. ಎದ್ದು
ಸಿದ್ಧರಾಗಿರುವ ವೀರರನ್ನು ಸಾರಿ ನೋಡುವೆನು. ದುರ್ಯೋಧನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಢಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯೋಧರನ್ನು ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮನಿತವಾದ ಸಾಗರದಂತೆಯೇ ಕಾಡುತ್ತಿದೆ. ಇತ್ತು ನೋಡು, ಕೌರವೇಶ್ವರನು ತನ್ನ ಪ್ರಿಯ ಕರ್ಣ ದುಶ್ವಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿದ್ದಾನೆ. ಅವರ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಸ್ರ ಶೋಭಿತ ರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ವಲ್ಕಲಧಾರಿಯಾದ
ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆಯೇ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಸ್ವಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಪತಿ ಭೀಷ್ಮನು. ನಿರಗೂರಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ಅಧಿಕ ವಜ್ರ ಖಚಿತವಾದ ಅಧಿಕರ ಮುಕಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನೇ ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಡ ಭೀಷ್ಮನ್, ಕುರುಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರಲಿ? ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಾಂಗಗಳಲ್ಲಿ ದಾರುಣ ಜ್ವಾಲೆ. ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿ ಹೋಗಿರುವುದು. ಶರೀರದಲ್ಲಿ ರೋಮಾಂಚನವು ಹುಟ್ಟುತ್ತಿರುವುದು, ನಾಲಿಗೆ ಒಣಗುತ್ತಿರುವುದು, ಗಾಂಡಿಯವು ಕೈಯಿಂದ ಕಳಚಿದೆ. ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ ಕೃಷ್ಣ. ನಾನು ನೋಡುತ್ತಿರುವುದೇನನ್ನು ಇವರೆಲ್ಲರೂ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು, ಇವರೆಲ್ಲಷ್ಟು ಜನರ ದಮನಿಗಳ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿದೆ. ಬಲ್ಲೆಯ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ನುಡಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನು ಈ ಜ್ಞಾತಿವದೆಗೆ ಗುರು ಹಿಂಸೆಗೆ ಕೈ ಹಾಕಲಾಗ. ರಥವನ್ನು ತಿರುಗಿಸು ಮಿತ್ರ, ನನಗೆ ಈ ಯುದ್ಧವು ಬೇಡ. ಬೇಡ ಮಾಧವ ಬೇಡಿಕೋ ದೇವ, ಬೇಡ ಮಾಧವ. ದೇವ ಬೇಡ ಮಾಧವ ಬೇಡಿಕೋ ದೇವ, ಬೇಡ ಮಾಧವ ಬೇಡಿಕೋ ದೇವ, ಬೇಡ ಮಾಧವ.
ವಿಷಮಾವಸರದಲ್ಲಿಂತಹ ಗಸ್ಮಲ ಭಾವ ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ಸಹಿಸಲಾರೆ ನೀನು. ಈ ದೌರ್ಬಲ್ಯವನ್ನು ತಿಳಿಸಿ ಯುದ್ಧಕ್ಕೆ ಸಿದ್ಧರಾಗ ಪಾತ್ರ. ವಾಸುದೇವ ಕರ್ತಂ ಭೀಷ್ಮ ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡಿ. ಭೀಷ್ಮನು ನನ್ನ ಪೂಜ್ಯ ಪಿತಾಮಹ, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣ ಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಗುರುವಲೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಒಂದು ಬಾಂಧವ ರಕ್ತದಿಂದ ತೊಯ್ದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜ್ಯಲೋಪಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡೋದು ನನ್ನಿಂದಾಗದು. ಸ್ವಜನ ವಧೆ ನನಗೆ ಸಮುಚಿತವೇ? ಯಾರನ್ನು ಯಾರು ವಧಿಸುವುದು ಅರ್ಜುನ? ದೇಹಿನ್ಮಾತ್ಮೀಯತಾದೇಗೆ ಕೌಮಾರಂ ಯೌವನಂ ಜರ ತಥಾದೇಕಾಂತರ ಪ್ರಾಪ್ತಿ ನಿರಸ್ತ್ರ ನ ಮುಖ್ಯತೆ ವಾಸಾಂತಿ ಜೀರ್ಣಾನಿ ಯಥಾ ವಿಗಾಯ ನವಾನಿ
ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಟು ಹೊಸ ಬಟ್ಟೆಯನ್ನು ಧರಿಸದ ಹಾಗೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಅದರ ಸಲುವಾಗಿ ಎಂದಿಗೂ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನಾನು ನೀನು ಸಹ ಅನೇಕ ಸಾರಿ ಈ ಭೂಮಿಯಲ್ಲಿ ಜನಿಸಿದೆವು, ಮುಂದೆಯೂ ಜನ್ಮಿಸುವೆವು. ಜನ್ಮ ಮೃತ್ಯುಗಳು ಆತ್ಮದ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದಕ್ಕೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹಸ ಇತ್ಯಾದಿಕ್ಯದಿಂದ ಸರ್ವಾಂಗಗಳು ಇಚ್ಛೆಯಾಗಿರುವುದು. ನಾನು ಹೇಡಿಯಲ್ಲ, ಆದರೂ ಪಾಪಭೀತಿಯಿಂದ ಯುದ್ಧ ವಿಮುಖನಾಗಿರು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೇ?
ದಾರಿಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿ ಅಕೀರ್ತಿ ಬಾರ್ಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತವು. ಶತ್ರುಗಳು ಹೇಡಿಯಿಂದ ಅಳಿವರು, ಆತ್ಮೀಯರು ವಂಚಕರೆಂದು ನಿಂದಿಸುವರು. ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ ಸರ್ವನಿಂದೆಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕ್ರಮವೇ ಧರ್ಮ ರಕ್ಷಣೆಯೋ ಧರ್ಮ ನಾಶಯೋ ಧರ್ಮ ರಕ್ಷಣೆ. ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿ ತೋರಿಸುವ ವಾಸುದೇವ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಏಕೆಂದರೆ ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಏಕದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತವೆ. ನೀನು ಯಾರು? ಕರ್ಮಯೋಗಿ. ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿದೆವು. ನನಗೆ ಅವುಗಳ ನೆನಪಿರುವುದು ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಅಧರ್ಮದ ಉದ್ಧಾರವೋ ಧರ್ಮದ ಪಥವನವೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಯೇ ನನ್ನ ಅವತಾರದ ಉದ್ದೇಶಗಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತು ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಸಂಭವಾಮಿ ಯುಗೇ ಯುಗೇ. ನಿನ್ನ ಅವತಾರ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾನು ಮಾಯಾರೂಪಿ, ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಈ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಾಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣ. ಸರ್ವಾಂತರ್ಯಾಮಿಯು ಸರ್ವಶ್ರೇಷ್ಠವೂ ಆದ ಪರಾವಸ್ಸು ನಾನು. ದಾರದಲ್ಲಿ ಬಣಿ ಸಮೂಹವನ್ನು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಕ್ರೋಧನಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಚಂದ್ರ ಸೂರ್ಯರ ಕಾಂತಿ ನನ್ನದು. ವೇದಗಳಿನ ಓಂಕಾರವು ನಾನು, ಮನುಷ್ಯನಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳಿಗೆ ಅಧಿಕಾರಗಳನ್ನು ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ಪರ್ವತದಲ್ಲಿ ಮೇರು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಅಗಣ್ಯ, ಅನಂತ, ಅಬೋಧ. ಇದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೇ ಪ್ರಾರಂಭವಾಗುವು. ಪರಮಾತ್ಮ, ನಿನ್ನ ನುಡಿಗಳು ಕೇಳಿ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವು ಹರಿಯಿತು. ಹೇ ಹೇಗೇಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು. ತಟಾಸ್ತು ಪಾತ್ರ. ವಿಶ್ವರೂಪವ ನೋಡಯ್ಯ ವಿಜಯ ಎನ್ನಯ್ಯ
ಜಗದ ಜಂಜಟ ನೀಡಿ ಜಾಗೃತಿಗೊಳಿಸ ಸರಿ ಕಾಣೆ ಭೂಮಿಯಲ್ಲಿ ಗೆಲೆ ಬೀಸದೆ ತಟಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾದ ಸಮಸ್ತ ಯೋಧರನ್ನು ಒಂದೇ ಸಾರಿ ಅಪೋಸನ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಎಂತಹ ಭಯಾನಕ ಮಾನವ ಚಕ್ಷುಗಳಿಂದ ಇದನ್ನು ನಾನು ನೋಡಲಾರೆ. ಪ್ರಭು, ಕೈ ಕಾಲುಗಳು ಕಂಪಿಸುತ್ತಿರುವು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ, ಭಕ್ತ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬರಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ಬದುಕಿಗೆ ಎಂದು ನಾನು ಕಂಡು ಬದುಕಿಗೆ ಎಂದು ನಾನು ಕರುಣಿಗೋರೆ ಕಾಣೆಯಾದೆ. ಕರುಣಿಗೋರೆ ಕಾಣೆಯಾದೆ. ಕಂಡು ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ. ಭಯವನ್ನು ಬಿಡು ಪ್ರಾಣಸಕ. ಕದಾಚಿತ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ
ಪ್ರಶಾಂತವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಿರಲಿ. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರತಪೃಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ಆಯ್ತಾ? ಮಾಡಲಾಗದು.